ತೋರಿಸಿದ್ನಲ್ಲ ಸಜ್ಜೆ ಆಯಿತು. ಉಳಿದಿಲ್ವೇ 3,000 ಉಳಿದಿಲ್ವೇ 5,000. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್. ಇದು ಭಾನುವಾರ ಬೆಳಿಗ್ಗೆ. ಇನ್ನು ನಾನು 5:30 5:45 ಹತ್ರನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂತಂದರೆ ನಿಮಗೆ ಟೈಟಲ್ ನೋಡಿದ್ರೇ ಗೊತ್ತಾಗಿರುತ್ತೆ. ಇನ್ನು ನಾನೊಂದು ಹೊಸ ಟ್ರೈಪಾಡ್ನು ಕೂಡ ತೊಗೊಂಡಿದ್ದೀನಿ, ಅದು ಆಮೇಲೆ ಹೇಳ್ತೀನಿ. ಇನ್ನು ನಮ್ಮಮ್ಮಂಗೆ ಏನೇನು ಬೇಕು ಅದೆಲ್ಲ ತೊಗೊಂಡು ಇವಾಗ ನಾವು ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ನಮ್ಮಮ್ಮ ಮನೆಯವರು ಮನೆ ಚೇಂಜ್ ಮಾಡ್ತಾಯಿದ್ರು, ಹಾಗಾಗಿ ನಮ್ಮ ಮನೆಯವರು ಕಾರ್ನಲ್ಲೇ ಬಿಟ್ಬಿಟ್ಟು ಬರ್ತೀನಿ ಅಂತ ಬಂದಿದ್ದರು. ಇನ್ನು ಫಸ್ಟು ನೀರು ತೊಗೊಂಡು ಹೋಗ್ಬೇಕಲ್ವ, ಹಾಗಾಗಿ ಫಸ್ಟು ನೀರನ್ನ ತೊಗೊಂಡು ಹೋಗ್ತಾಯಿದ್ರು. ಇನ್ನು ಇವರು ಕೂಡ ನಮ್ಮ ಕಡೆ 7th ಫ್ಲೋರಲ್ಲಿ ಮನೆ ಇದೆ. ಅದಾದಮೇಲೆ ನನಗೆ ಯಾವುದೇ ವಿಡಿಯೋನ ಮಾಡ್ಕೊಂಡಿಲ್ಲ ಮರ್ತ್ಬಿಟ್ಟು. ಇನ್ನು ದೇವ್ರ ಮನೆ ಎಲ್ಲ ರೆಡಿ ಆಯಿತು. ಇವಾಗ ನಮ್ಮ ಅಮ್ಮನೂ ಕೂಡ ದೀಪನ ಹಚ್ತಾ ಇದ್ದಾರೆ. ತೀರ್ಥ ತಂದು ಹೆಚ್ಚುತ್ತೆ ಎಳ್ಳಿ ಸ್ವಲ್ಪ ಇದ್ರೆ ಹೆಚ್ಚು. ಚೆನ್ನಾಗದೆ ರಾಘವೇಂದ್ರ ಸ್ವಾಮಿ ಫೋಟೋ ಇಲ್ಲಿಗೆ ಅಲ್ವಾ? ಅದೇನಾಗಲ್ಲ. ಸ್ವಲ್ಪ ಮಳೆ ಮೇಲೂ ಚೆನ್ನಾಗುತ್ತೆ. ಯಾರಿಗೆ? ವೆರಿ ಚೆನ್ನಾಗುತ್ತೆ.
ಹೇಳು ಬರ್ತೀನಿ. ಈಗ ಹಾಕ್ಬಾರ್ದು, ಅದು ಪರವಾಗಿ ಹಾಕ್ಬೇಕಂತ ಹೇಳಿ. ಹಿಂಗಾರವಲ್ಲಿ ಹಂಗಾರವಲ್ಲಿ ಬಿಡು. ಲ್ಯಾಪ್ ಸೊಡಿ ಇರು ಸುರಿದೋದ್ಮೇಲೆ ಹಾಕು, ಒಂಚೂರು ಸುರಿದ್ಮೇಲೆ ಏನೂ ಸಾಕು ಹೆಚ್ಕೊಂಡು. ಹ್ಞೂ ಏನಿಲ್ಲ ಬಿಡು, ಸುತ್ತ ಬಿಡುತ್ತು, ಏನಾಗಲ್ಲ ಬಿಡು. ಏನು ನೀರು ನೀರಲ್ಲಿ ಬಾಟ್ಲ ತಂದೋರ್ಕೊಂಡು ಬಾ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ನಮ್ಮ ಅಜ್ಜಿನೂ ಕೂಡ ಬಂದರು. ಇನ್ನು ನಮ್ಮ ಮನೆಯವರೇ ತಿಂಡಿನೂ ಕೂಡ ತಂದುಕೊಟ್ಟಿದ್ರು ಹೋಟ್ಲಲ್ಲಿ. ಟೈಮ್ ಆಗೋಯ್ತು ಮಾಡುವಷ್ಟರಲ್ಲಿ ಅಂತ ಹೇಳಿ ನಮ್ಮ ಅಜ್ಜಿ ಅದನ್ನೇ ಹೇಳ್ತಾಯಿದ್ರು, ಯಾಕೆ ತರ್ಸಕ್ಕೆ ಹೋದೆ, ದುಡ್ಡೆಲ್ಲ ವೇಸ್ಟ್ ಮಾಡಿಕೊಂಡು ಇಲ್ಲೇ ತಿಂಡಿ ಮಾಡ್ಬೋದಿತ್ತು ಅಂತ ಹೇಳಿ. ಇನ್ನು ನಮ್ಮ ಮನೆಯವರು ಇಡ್ಲಿ ದೋಸೆ ಹಾಗೆ ಪಲಾವ್ನು ಕೂಡ ತಂದುಕೊಟ್ಟಿದ್ರು. ಎಲ್ಲರೂ ಹಾಗೆ ಮಾತಾಡಿಕೊಂಡು ತಿಂಡಿನ ತಿನ್ಕೊಂಡು ಕೂತಿದ್ವಿ. ಇನ್ನು ನಮ್ಮ ಅಜ್ಜಿ ಬಂದರು ಅಂತಂದರೆ ನನಗೆ ಒಂಥರ ಧೈರ್ಯ. ಪಾಪ ಎಲ್ಲನೂ ಕೆಲಸನೂ ಮಾಡ್ತಾರೆ. ಗಾಡಿನೂ ಕೂಡ ಬರುತ್ತೆ, ಎಲ್ಲನೂ ಕೂಡ ಶಿಫ್ಟ್ ಮಾಡ್ಕೋಬೇಕು ಅಂತ ನಾವು ಶಿಫ್ಟ್ ಮಾಡೋರಿಗೆ ವಹಿಸ್ಬಿಟ್ಟಿದ್ವಿ. ಕೆಲಸ ಇರಲಿಲ್ಲ, ಅವರೆಲ್ಲ ಪಿಕ್ ಮಾಡಿಕೊಂಡು ಅವರೇ ಅಲ್ಲೇ ತೊಗೊಂಡೋಗಿ ಅಲ್ಲಿ ಮಡಗ್ತಾಯಿದ್ರು. ಇನ್ನು ಮಧ್ಯಾಹ್ನ ನಾವು ಅಡುಗೆ ಮಾಡ್ತಾಯಿದ್ವಿ. ಇನ್ನು ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಅವಳೇನಾದ್ರು ಕೂಡ ರೆಡಿ ಮಾಡಿಕೊಡ್ತಾಯಿದ್ಲು. ನಾನು ಅಡುಗೆ ಮಾಡಾಯಿತು. ಇವತ್ತು ಊಟಕ್ಕೆ ಅಂತ ತರಕಾರಿ ಸಾಂಬಾರು ಮತ್ತು ತೊಗರಿಕಾಳು ತರಕಾರಿ ಹಾಕಿ ಸಾಂಬಾರನ್ನ ಮಾಡಿದ್ದೀನಿ. ಜೊತೆಗೆ ಬೀನ್ಸ್ ಬೇಳೆ ಹಾಕಿ ಪಲ್ಯನೂ ಕೂಡ ಮಾಡಿದ್ದೀನಿ. ಜೊತೆಗೆ ರೈಸ್ ಹಾಗೆ ಹಬ್ಬನ ಕೂಡ ಮಾಡಿದ್ದೀವಿ. ರಾತ್ರಿ ನನ್ನ ತಮ್ಮ ನಮ್ಮ ಆಂಟಿ ನಮ್ಮ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದು, ಅವ್ರನ್ನೂ ಎಲ್ಲರೂ ಎಲ್ಲಿಸ್ಕೊಂಡು ಹಾಗೆ ನಿಂತಿದ್ದೆ. ಸಂಜೆ ಆಯಿತು. ಮಾಡೋರೇನೋ ಶಿಫ್ಟ್ ಮಾಡಿಕೊಟ್ರು, ಇನ್ನು ಆ ಜಾಗಕ್ಕೆ ಸೇರಿಸೋದೇ ಇರೋದು. ಇದಾಗಿರುತ್ತೆ ಇವತ್ತಿನ ದಿನ. ವೀಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ, ಇನ್ನೊಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.